ಇಲ್ಲ ಅವ್ರು ಎದಕ್ಕೆ ಹೋಗ್ಯಾರ ಏನೋ ಗೊತ್ತಿಲ್ಲ. ನಾವು ಮಾಧ್ಯಮದವ್ರು ನೀವೇ ಅದಕ್ಕೆ ಭಾಳ ಇದು ಮಾಡ್ಲಕ್ಕೈತೀರಿ. ಸಿ ಎಮ್ ಕೂಡ ಹೇಳಿದ್ದಾರೆ, ಇಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ. ಹಿಂದೆ ಒಂದು 6 ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಮಾಡಂತ ಹೇಳಿದರು. 2 ವರ್ಷ ಆದ್ಮೇಲೆ ಮಾಡ್ತೀವಿ ಅಂತಲ್ಲ, ಅದು ಕೇಳಕ್ಕೆ ಹೋಗಿರ್ಬೇಕು ಅನ್ಸ. ಬಟ್ ಇದು ರಿಸಲ್ಟ್ ಆದ್ಮೇಲೆ ಕೇಳಿರ್ಲಕ್ಕಿಲ್ಲ. ಅಂದ್ರೆ ಅದೇನಾಗ್ತದೆ ನೋಡ್ಬೇಕು. ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಅದ, ಹೈಕಮಾಂಡ್ ಏನು ತೀರ್ಮಾನ ಅಂತ ಬದ್ರಿ ಅಂತ ಇಬ್ರು ಹೇಳ್ಯಾರ, ಇಬ್ರು ನಾಯಕರು. ಮುಖ್ಯಮಂತ್ರಿಗಳೇ ಬಜೆಟ್ ಮಂಡನೆ ಮಾಡೋದು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ. ಒಬ್ರೊಬ್ರು ಲೀಡ್ರುಗಳದ್ದು ಅಭಿಮಾನಿಗಳು ಭಾಳ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಇಲ್ಲ ಅಂತ ಹೇಳಕತ್ತೀವಿ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಾರು, ಪರಮೇಶ್ವರ್ ಅಭಿಮಾನಿಗಳಾರು, ಮಾದೇವಪ್ಪ ಅಭಿಮಾನಿಗಳಾರು, ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು. ಅವ್ರವ್ರು ಹೇಳೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ತೀರ್ಮಾನ ತೊಗೊಳ್ಳೋದು ಹುಸೇನ್ ಅವರು ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ. ಅವರು ಒಬ್ಬ ಶಾಸಕರು, ನಮ್ಮಂಗೆ ಒಂದು ಶಾಸಕರು. ಅವ್ರ ಅಭಿಪ್ರಾಯ ಕೂಡ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಮಾಡ್ಬೇಕು ಅವ್ರು ಹೇಳ್ತಾರಲ್ಲ. ಒಂದೆಲ್ಲ ಮಾಧ್ಯಮದ ಯಾವುದೇ ಮುಖ್ಯಮಂತ್ರಿ ಚೇಂಜ್ ಮಾಡಬೇಕಾಗಿದ್ರೆ ಹೈಕಮಾಂಡ್ ತೀರ್ಮಾನ ತೊಗೊಳ್ತದೆ. ಹೈಕಮಾಂಡ್ ತೀರ್ಮಾನ ತೊಗೊಂಡು ಶಾಸಕರ ಜೊತೆ ಚರ್ಚೆ ಮಾಡಿ ಯಾರಿಗೆ ಮಾಡಬೇಕು ಅನ್ನೋದು. ನಾವು ಯಾರು ಶಾಸಕರ ಬಗ್ಗೆ ಯಾರು ಅವ್ರು ಕರೆದಿಲ್ಲ, ಕೇಳಿಲ್ಲ ಹೈಕಮಾಂಡ್ದವರು. ಅದ್ರ ಬಗ್ಗೆ ಏನೂ ಇಲ್ಲ ಈ ಸದ್ಯ. ಕನಸು ನೋಡ್ರಿ, ಅದು ತಪ್ಪಲ್ಲಲ್ಲ. ಈಗ ರಾಜಕೀಯದಾಗ ಇರೋರಿಗೆ ಏನರೇ ಆಗ್ಬೇಕಂಬ ಕನಸು ಇರ್ತದೆ. ನಮ್ಗೆ ಏನು ಬೇಕಾಗಿಲ್ಲ ಅಂದ್ರೆ ನಾವೇ ಏನು ಬೇಕು, ಹೊಲ ಮನೆ ಬೇಕಾಗಿಲ್ಲ, ಹೆಂಡ್ರ ಮಕ್ಳು ಬೇಕಾಗಿರೋದು ಸನ್ಯಾಸಿ ಆಗಿರ್ಬೋದು. ಅದು ಎಲ್ಲ ರಾಜಕೀಯದಾಗ ಅಂದ್ರೆ ಸಾಮಾನ್ಯ ಮನುಷ್ಯ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು, ಗ್ರಾಮ ಪಂಚಾಯತ್ ಆದ್ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಂಬ ಇರ್ತದೆ, ತಾಲೂಕ್ ಪಂಚಾಯತ್ ಆಗಬೇಕು, ಜಿಲ್ಲಾ ಪಂಚಾಯತ್ ಆಗಬೇಕು, MLA ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಮಂತ್ರಿ ಆಗಬೇಕು, ಎಲ್ಲ ಪ್ರಧಾನಮಂತ್ರಿ. ಎಲ್ಲರಿಗೂ ಆಸೆ ಇರ್ತದೆ, ರಾಜಕೀಯದಾಗಿದ್ದರೆ ಆಸೆ ಇರ್ತದೆ. ಅವರು ಆಸೆ ಪಡೋದೇನು ತಪ್ಪಲ್ಲಲ್ಲ, ಪ್ರಯತ್ನ ಮಾಡೋದು ತಪ್ಪಲ್ಲಲ್ಲ. CM ಆಗ್ಲಿಕ್ಕೆ ಪ್ರಯತ್ನ ಮಾಡೋದು ತಪ್ಪ? ಪ್ರಯತ್ನ ಮಾಡಬೇಕಲ್ಲ. ಪ್ರಯತ್ನ ಮಾಡಲಾರ್ದು ಏನು ಸಿಗಲ್ಲ. ಅದು ನಮ್ಮ ಪಕ್ಷದಾಗ ಏನು ಸಿದ್ದರಾಮಯ್ಯ ಅವರು CM ಆರು. ಹೈಕಮಾಂಡ್ ಏನು ತೀರ್ಮಾನ ತೊಗೊಂತು ಅದ್ರ ಪ್ರಕಾರ ನಡೀತೀನಿ ಅಂತ ಮುಖ್ಯಮಂತ್ರಿ ಅವರು ಹೇಳ್ಯಾರ. D.K. ಶಿವಕುಮಾರ್ ಹೇಳ್ಯಾರ, ಮುಖ್ಯಮಂತ್ರಿ ಏನು ಹೇಳ್ಯಾರ ಅವ್ರು ಏನು ಕೇಳ್ತಾರೋ ನಾವು ಕೇಳ್ತೀವಿ ಅಂತ ಹೇಳ್ಯಾರ. ಗೊತ್ತಿಲ್ಲ, ಅವರು ಬರೋದು ಗೊತ್ತಿಲ್ಲ ರೀ. ಸಭೆ ಇದೆ ಗೊತ್ತಿಲ್ಲ. ಅವ್ರೇನು ಸಭೆ ಮಾಡಂಗಿದ್ರೆ ದಿಲ್ಲಿದಾಗ ಮಾಡ್ತೀವಿ. ಇಲ್ಲಿ ಕೇಳ್ರಿ, D.K. ಶಿವಕುಮಾರ್ ಹೋದಂಥ ಸಂದರ್ಭದಲ್ಲಿ 8 MLAಸ್ಗಳು ಹೋಗೋದು ಸಹಜ. ಮೊದಲಿಂದ CM ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ಜನನು ಹೋಗೋದು ಮೊದಲಿಂದ ಹೋಗ್ಕೊಂಡು ಬರ್ಕೊಂತ ಹೊಂಟಾರ. ಅದೇನು ಹೊಸದಲ್ಲ ಹೋಗೋದು ಬರೋದು. ಅದು ಕೇಳ್ಯಾರ ಬಿಟ್ಟರೆ ಅದು ಅವ್ರು ಕೇಳೋರಿಗೆ ಗೊತ್ತು, ಕೇಳಿದವ್ರಿಗೆ ಗೊತ್ತು. ಸಿದ್ದರಾಮಯ್ಯ 5 ವರ್ಷ ಇರ್ತಾರಂತ ಇವತ್ತಿನ ಪರಿಸ್ಥಿತಿ ಪ್ರಕಾರ ಹಂಗೆ ಅದ. ನಮ್ಮ ಹೈಕಮಾಂಡ್ ಮ್ಯಾಗ ಬಿಟ್ಟದ ಅಂತ ಹೇಳಿವಲ್ಲ. CM ಅವ್ರನ್ನೂ ಹೈಕಮಾಂಡ್ ಮ್ಯಾಗ ಬಿಟ್ರ. ಹೈಕಮಾಂಡ್ ಏನು ತೀರ್ಮಾನ ಅಂತ